ಆಂಜನೇಯನ ಅಪ್ರತಿಮ ಮಹತ್ವ. ಆಂಜನೇಯ ಶ್ರೀರಾಮನ ಅಡಿಯ ಶರಣಾಗತ ಭಕ್ತ. ಅವನ ಶಕ್ತಿಯ ಅಂದಾಜು ಮಾಡುವುದೇ ಕಷ್ಟ. ಅವನು ಶಕ್ತಿಯ, ಭಕ್ತಿಯ, ಬುದ್ಧಿಯ, ಧೈರ್ಯದ, ಶ್ರದ್ಧೆಯ ಸಂಕೇತ. ಈಗ ಕೇಳೋಣ ಅವನ ಬಗ್ಗೆ ಒಂದು ವಿಶಿಷ್ಟ ಕಥೆ. ಹೇಗೆ ಆಂಜನೇಯ ತನ್ನ ಶಕ್ತಿಯ ಮೂಲಕ ಸಂಸಾರಕ್ಕೆ ಮಾದರಿಯಾದನು ಎಂದು. ಪ್ರಾಚೀನ ಕಾಲದಲ್ಲಿ ವಾಯುಮೂರ್ತಿಯ ಆಶೀರ್ವಾದದಿಂದ ಆಂಜನೇಯ ಜನಿಸಿದರು. ಅವನ ತಾಯಿ ಅಂಜನಾದೇವಿ ತಪಸ್ಸು ಮಾಡಿ ದೇವರಿಂದ ಪಡೆದವರ. ಹಿರಿಯರು ಅವನನ್ನು ಆಂಜನೇಯ ಎಂದು ಕರೆದರು. ಅವನ ಬಾಲ್ಯವೆಂದರೆ ಶಕ್ತಿಯ ಚಿಂತೆ. ಮಗುವಿದ್ದಾಗಲೇ ಅವನು ಸೂರ್ಯನನ್ನು ಹಣ್ಣು ಎನಿಸಿಕೊಂಡು ಹಾರಿ ತಿನ್ನಲು ಹೊರಟ. ದೇವತೆಗಳು ಬೆಚ್ಚಿಬಿದ್ದರು. ಇಂದ್ರನು ಅವನಿಗೆ ವಜ್ರಾಯುಧದಿಂದ ಹೊಡೆದು ಕೆಳಗೆ ಬೀಳಿಸಿದನು. ಆದರೆ ಆಂಜನೇಯನ ತಂದೆ ವಾಯುದೇವನು ತನ್ನ ಮಗನ ಮೇಲಿನ ಪ್ರೀತಿಯಿಂದ ಸಿಟ್ಟುಗೊಂಡು ವಿಶ್ವದ ಗತಿಯನ್ನು ನಿಲ್ಲಿಸಿದ. ದೇವತೆಗಳು ಮರುಳುಗೊಂಡರೂ ಅವನಿಗೆ ಅನೇಕ ವರಗಳನ್ನು ನೀಡಿದರು. ಬ್ರಹ್ಮನು ಯಾವ ಶಸ್ತ್ರವೂ ಅವನಿಗೆ ನಾಶ ಮಾಡುವುದಿಲ್ಲವೆಂದರು. ಶನಿ ದೇವರು ಅವನ ಮೇಲೆ ಶನಿಯ ಪ್ರಭಾವ ಇರಬಾರದು ಎಂದರು. ಅಗ್ನಿದೇವನು ಅವನಿಗೆ ಬೆಂಕಿ ಹಾನಿಯಾಗದು ಎಂದರು. ಅವನ ಶಕ್ತಿಯ ಸೀಮೆ. ಶಕ್ತಿಯ ಸೀಮೆಗೆ ಹೋಲಿಕೆ ಇಲ್ಲ. ಆದರೆ ಒಂದು ಶಾಪ, ತನ್ನ ಶಕ್ತಿಯನ್ನು ಬಗೆಹರಿಯದಿದ್ದರೆ ಆತನು ತನ್ನ ಶಕ್ತಿ ಮರೆಯುವುದು. ಹಾಗೆಯೇ ಅವನು ತಾನು ಒಂದು ಸಾಮಾನ್ಯ ವಾನರನಂತೆ ಬೆಳೆದನು. ಆದರೆ ಸಮಯ ಬರುವಾಗ ಅವನ ಯಥಾರ್ಥ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದನು. ರಾಮದರ್ಶನ. ಒಂದು ದಿನ ಆಂಜನೇಯನು ರಾಮ ಮತ್ತು ಲಕ್ಷ್ಮಣರನ್ನು ಕಿಷ್ಕಿಂಧ ಅರಣ್ಯದಲ್ಲಿ ಭೇಟಿಯಾದನು. ಆ ಕ್ಷಣವೇ ಅವನ ಜೀವನ ಬದಲಾಗಿದೆ. ರಾಮನ ದರ್ಶನದಿಂದ ಅವನ ಅಂತರಂಗ ಬದಲಾಯಿತು. ಅವನ ಜೀವನದ ಧ್ಯೇಯವೇ ರಾಮ ಸೇವೆ ಎಂದಾಯಿತು. ರಾಮನ ವಚನಗಳು. ಹನುಮಂತನಂತಹ ಭಕ್ತನನ್ನು ಪ್ರಪಂಚದಲ್ಲಿ ಹುಡುಕಲು ಸಾಧ್ಯವಿಲ್ಲ. ಅವನ ಬುದ್ಧಿ, ಶ್ರದ್ಧೆ, ಶಕ್ತಿಯ ಪಾರವೇ ಇರಲಿಲ್ಲ. ಸೀತೆಯ ಶೋಧ. ಸೀತಾಮಾತೆಯನ್ನು ಹುಡುಕುವುದು ರಾಮನ ಮುಖ್ಯ ಗುರಿ. ಹನುಮಂತನು ದಿಕ್ಕು ದಿಕ್ಕಿನಲ್ಲಿ ಹುಡುಕಿದನು. ಹಿಮಾಲಯ, ದಕ್ಷಿಣದ ಕಾಡುಗಳು, ಪರ್ವತಗಳ ಮೂಲಕ ಹುಡುಕಿದನು. ಇಲ್ಲಿ ಬರುತ್ತದೆ ಅವನ ಶಕ್ತಿಯ ಪರಮಚೂಡಾಮಣಿ, ಮಹಾಸಾಗರವನ್ನು ಹಾಯುವ ಸಾಹಸ. ಅನುಮಾನವಿಲ್ಲದೆ ಸಮುದ್ರವನ್ನು ದಾಟಲು ಸಿದ್ಧನಾದನು. ವಾನರ ಸೇನೆಯೆಲ್ಲ ನೋಡುವಾಗ ಹನುಮಂತನು ಜೈ ಶ್ರೀರಾಮ್ ಎಂದು ಹಾರಿದನು. ಮೆರುಗು ತಡೆದು ಸಾಗರದ ಮೇಲೆ ಹಾರಿ ಲಂಕಾಪುರ ತಲುಪಿದನು. ಲಂಕಾದಲ್ಲಿ ಸಾಹಸ. ಲಂಕಾದ ರಾವಣನ ರಾಜಧಾನಿಯಲ್ಲಿ ಹನುಮಂತನು ಅನೇಕ ಸಾಹಸಗಳನ್ನು ಮೆರೆದನು. ಸೀತಾಮಾತೆಯನ್ನು ಅಶೋಕವನದಲ್ಲಿ ಕಂಡನು. ರಾಮನ ಉಂಗುರವನ್ನು ನೀಡಿ ಭರವಸೆ ನೀಡಿದನು. ರಾವಣನ ನ್ಯಾಯಾಲಯದಲ್ಲಿ ಶಕ್ತಿಯ ಪ್ರಭಾವ ತೋರಿಸಿದನು. ಲಂಕಾಪುರಕ್ಕೆ ಬೆಂಕಿ ಹಚ್ಚಿ ರಾಮನ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದನು. ರಾವಣನ ನಾಶ. ಹನುಮಂತನ ಕಾರ್ಯದಿಂದಲೇ ರಾಮಸೇನೆಗೆ ಲಂಕಾಪುರದ ಅಂತರಂಗದ ಮಾಹಿತಿ ದೊರೆಯಿತು. ಯುದ್ಧದಲ್ಲಿ ಅವನು ಮಂತ್ರಿಯಂತೆ, ಯೋಧನಂತೆ, ದೂತನಂತೆ ಹಾಗೂ ರಕ್ಷಕನಂತೆ ಕಾರ್ಯನಿರ್ವಹಿಸಿದನು. ಅವನ ಬಲದಿಂದ, ಧೈರ್ಯದಿಂದ, ಬುದ್ಧಿಯಿಂದ ರಾಮನು ರಾವಣನನ್ನು ಸೋಲಿಸಿದನು. ಆನಂತರ ರಾಮರಾಜ್ಯದಲ್ಲಿ ಹನುಮಂತನ ಸ್ಥಿತಿ. ರಾಮನ ಅಯೋಧ್ಯೆ ಮೆರವಣಿಗೆಯಲ್ಲಿ ಹನುಮಂತನ ಮಹತ್ವ ಹೆಚ್ಚಾಯಿತು. ಆದರೆ ಅವನು ಯಾವತ್ತೂ ಗರ್ವಪಡುವುದಿಲ್ಲ. ಹನುಮಂತನ ನಿಸ್ವಾರ್ಥ ಸೇವೆ. ಅವನಿಗೆ ಬೆಳ್ಳಿ, ಬಂಗಾರದ ಅಲಂಕಾರ ಬೇಕಾಗಿಲ್ಲ. ಅವನಿಗೆ ಬೇಕಾಗಿದ್ದೊಂದೇ ರಾಮನ ಸ್ಮರಣೆ. ಹನುಮಂತನ ಶಾಶ್ವತತೆ. ಇಂದು ಕೂಡ ಹನುಮಂತನು ಜೀವಂತನಾಗಿದ್ದಾನೆ. ಯುಗ ಯುಗಾಂತರಗಳಲ್ಲಿ ಧರ್ಮದ ರಕ್ಷಣೆಗಾಗಿ ಅವನು ಪ್ರತ್ಯಕ್ಷಗೊಳ್ಳುತ್ತಾನೆ ಎಂಬ ನಂಬಿಕೆಯಿದೆ. ಅವನನ್ನು ಪೂಜಿಸುವುದರಿಂದ ಶಕ್ತಿ, ಬುದ್ಧಿ, ಧೈರ್ಯ ಹಾಗೂ ಶ್ರದ್ಧೆ ಸಿಗುತ್ತದೆ. ಆಂಜನೇಯ ಅಂದರೆ ಹನುಮಂತನ ಜೀವನವೆಂದರೆ ಶ್ರದ್ಧೆ, ಶಕ್ತಿ ಮತ್ತು ನಿಷ್ಠೆಯ ಪರಮ ಮಾದರಿ. ಯಾವತ್ತೂ ತಾನು ಮಾಡಿದ ಕಾರ್ಯಗಳ ಹೆಮ್ಮೆ ಮಾಡದೆ ಸರ್ವಸ್ವವನ್ನು ರಾಮನಿಗೆ ಅರ್ಪಿಸಿ ಭಕ್ತಿಯ ಶ್ರೇಷ್ಠತೆಯನ್ನು ತೋರಿದನು. ಅವನ ಜೀವನ ನಮಗೆಲ್ಲರಿಗೂ ಮಾದರಿ. ಜೈ ಶ್ರೀರಾಮ, ಜೈ ಹನುಮಾನ್.